ಮಂಜೇಶ್ವರ ಪಾವೂರು ಪೊಯ್ಯೆ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಗಡ್ ಸೋಣ ತಿಂಗೊಲ್ದ ವಿಶೇಷ ಪೂತ ಪೂಜೆದ ಸೇವೆ ಬೊಕ್ಕ ಯಕ್ಷಗಾನ ತಾಳಮದ್ದಲೆ ಕಲಾ ಸೇವೆ ಐತಾರ ನಡೆತಲು. ಮಂಜೇಶ್ವರ ಪಾವೂರು ಪೊಯ್ಯದ ಶ್ರೀ ಚಾಮುಂಡೇಶ್ವರಿ ಮಂದಿರ ಅಪ್ಪನ ವಿಶೇಷ ಕಾಣಿಕತದ ಕ್ಷೇತ್ರ ಅದು ನಿತ್ಯ ನಿರಂತರ ಬೆಳಗೊಂದುಂಡು. ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಕೇಂದ್ರ ಅಪ್ಪನ ಯಕ್ಷಗಾನ ಸೇವೆಡ್ಲ ಮಲ್ಲ ಪುದರ್ ಪಡೆಯಿನ ಕ್ಷೇತ್ರ. ಈ ಕ್ಷೇತ್ರಡು ಸೋಣ ತಿಂಗೋಲ್ದ ಪೂತ ಪೂಜೆದ ಸೇವೆನು ಕರಿ ಕೆಲ ವರ್ಷದ ನಡಪೊಂದು ಬೈದೇರು. ಪೂತ ಪೂಜೆದ ಪರಕೆ ಪಂಡಿನ ಭಕ್ತ ಬಂದಲು ಸೋಣ ತಿಂಗೋಲ್ದ ಪೂತ ಪೂಜೆದ ಸೇವೆನು ಒಪ್ಯಾವನವು ಮುಲ್ಪದ ವಿಶೇಷ. ಈ ಸರ್ತಿದ ಪೂತ ಪೂಜೆದ ಸೇವೆ 31 ತಾರೀಕು ಐತಾರ ನಡತಲು.
ಅಂಚನೆ ಪೂತಪೂಜದ ಸೇವೆದೊಟ್ಟಿಗೆ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘದ ಸದಸ್ಯರು ಅತಿಥಿ ಕಲಾವಿದರ್ನ ಕೂಡುವಿಕೆಟ್ ಪಂಚವಟಿ ಯಕ್ಷಗಾನ ತಾಳಮದಲ ಕೂಟಲ್ನ ನಡಪಾಯಿರು. ಮೂರು ಮಂಡೆಯವ ಅವ ಭೀಕರ. ಅವ ನಮ್ಮ ನಾರು ಜಪ ತಪ್ಪಗ ವಸ್ತ್ರಗಳನ್ನು ತುಂಡು ಮಾಡಿ ಹಾಳು ಮಾಡಿ ಹೋದ. ರಾಮ, ನಾವು ಈ ಕಾಡಿನಲ್ಲಿ ಹೇಗೆ ಜೀವಿಸಲಿ? ನಮಗೆ ಜೀವನ ಮಾಡುವುದಕ್ಕೆ ಕಷ್ಟವಾಗಿದೆ. ನಮ್ಮನ್ನು ನೀನೇ ರಕ್ಷಿಸಬೇಕು ರಾಮ. ಮುನಿವರಿಯರೇ, ರಾಮ ಎಂದು ಋಷಿಗಳ ಮಾತ ಕೇಳು, ಎಂದು ಋಷಿಗಳ ಮಾತ ಕೇಳಿದು ರಘುನಂದನನು ನಸು ನಗುತ್ತ ಬೆದರದಿರಿ ರಕ್ಕಸರ. ವಿಶ್ವಾಮಿತ್ರರ ಕರಕಮಲ ಸಂಜಾತ ನಾನು. ಈ ವನವಾಸ ಎಂಬುವುದು, ಪಿತೃವಾಕ್ಯ ಪರಿಪಾಲನೆ ಎಂಬುವುದು ಒಂದು ಉದ್ದೇಶವಷ್ಟೇ. ದುಷ್ಟ ರಾಕ್ಷಸರ ವಧೆ ನನ್ನ ಉದ್ದೇಶ. ಮುನಿವರಿಯರೇ, ಹೆದರಿದಿರಿ.
ನಿಮಗೆ ಒದಗಿದಂತಹ ಈ ಅಡ್ಡಿ ಆತಂಕಗಳನ್ನು ಸ್ವಲ್ಪ ಸಮಯದಲ್ಲಿ ಹೋಗಲಾಡಿಸಿ ನಿರಾತಂಕವಾಗಿ ಯಜ್ಞಾದಿ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ವಾತಾವರಣವನ್ನು ಕಲ್ಪಿಸಿಕೊಡಬಹುದಾದಂತಹ ಹೊಳೆನೆಲ್ಲದು ಧೈರ್ಯದಿಂದಿರಿ. ಹಾಗೇ ಆಗಲಿ ರಾಮ, ಕಾಲದ ನಿರೀಕ್ಷೆಯಲ್ಲಿ ಇರುತ್ತೇವೆ. ಆಯ್ತು ಮುನಿವರಿಯರೇ. ವನಜಲೋಚನ ಕೇಳು ಮುಂದೆ ಯಾರಿಗೆ? ಅಂದರೆ ರೂಢಿಯಲ್ಲಿರುವ ಮಾತು, ನೀನು ನರಪತಿ ಎಂಬುದಾಗಿ. ಓ, ಅದು ನೀನು ಹೇಳಿದ ಪತಿ ಅಲ್ಲವಲ್ಲ ರಾಮ. ನಾನು ನಿನ್ನ ಬಗ್ಗೆ ಬಹಳ ತಿಳಿದುಕೊಂಡಿದ್ದೇನೆ. ಹ, ನೀನು ಗುಣನಿಧಿಯಂತೆ, ಓಹೋ, ಗುಣಗಳ ಆಗರವಂತೆ, ಗುಣಸಾಗರನಂತೆ. ನರಪತೇ, ಶೃಣು ಮಮ ವಚನಂ. ಕಿಂ ತವ ವಚನಂ? ಹಾ, ಅದೇನು ರಾಮ? ಅಂದರೆ ಮುಂದೆ ಏನು? ಮುಂದುವರಿಸು. ಅಲ್ಲ, ನಾನು ಕಲಿತುಕೊಂಡು ಬಂದದಷ್ಟೇ. ಓ, ಇನ್ನು ಮುಂದೆ ನನಗೆ ತಿಳಿದಿರುವಂತೆ ಮಾತಾಡುತ್ತೇನೆ. ಹಾ, ರಾಘವ, ನೀನು ಗುಣಸಾಗರನೆಂದು ಹೇಳಿದೆ. ಎಲ್ಲೋ ಹುಟ್ಟಿದ ನದಿಯೊಂದು ಹರಿದು ಬಂದು ಸಾಗರವನ್ನು ಸೇರುವುದಿಲ್ಲವೇ? ಹಾಗೆಯೇ ನಾನು ಬಂದು ನಿನ್ನನ್ನು ಸೇರಿದ್ದೇನೆ ಈಗ. ಅಲ್ಲ, ಎಲ್ಲೋ ಹುಟ್ಟಿದ ನದಿಗೆ ಗೊತ್ತುಂಟ ನಾನು ಸಮುದ್ರ ಇಂತಹ ಕಡೆಗೆ ಹರಿಯುವುದು ಎಂದು. ಹಾ, ಊರಿನಲ್ಲಿ ಆದ್ರೆ ಸಾಮಾನ್ಯದವರಾದ್ರೆ ಎಷ್ಟು ದೊಡ್ಡ ಪ್ರಚಾರ ಆಗುತ್ತಿತ್ತು. ಅಲ್ಲ, ಈಗ ದೊಡ್ಡವರ ಮನೆ ವಿಷಯ ಎಂತದ್ದು ಗೊತ್ತುಂಟ? ಅಲ್ಲ, ಈಗ ದೊಡ್ಡವರ ಮನೆ ವಿಷಯ ಅಂತ ಹೇಳುವಾಗ ಅವರದ್ದು ದೊಡ್ಡವರ ಮನೆ, ನಿಂದೇನು ಸಣ್ಣ ಮನೆ. ಅಲ್ಲ, ನಮ್ಮದು ಸಣ್ಣದಲ್ಲ. ನಮ್ಮದೇನಾದ್ರೂ ಮಾಡಿದರೆ ಪ್ರಚಾರ ದೊಡ್ಡದಾಗುತ್ತದೆ ಅಂತ. ಈಗ ಅವರಿಗೆ ಏನಾಗುತ್ತೆ, ಅದು ತ್ಯಾಗ ಆಗಿದೆ. ಎಂತದ್ದು ಗೊತ್ತುಂಟ? ಆಗುವುದಕ್ಕೆ ಕೌಟುಂಬಿಕವಾದಂತಹ ಕಲಹ. ಯಾರದು? ಕೈಕೇಯಿ ಸವತಿ ಮಾಸ್ತರ್ಯ. ಸವತಿ ಮಾಸ್ತರ್ಯ ನೋಡಿ, ಕೈಕೆ, ಕೌಸಲ್ಯ, ಸುಮಿತ್ರೆ 3 ಮಂದಿಗೂ ಸರಿ ಇಲ್ಲ. ಅವರ ಸವತಿ ಮಾಸ್ತರ್ಯ. ಆ ಸವತಿ ಮಾಸ್ತರ್ಯಕ್ಕೆ ಬಲಿಯಾದದ್ದು ಯಾರು ಗೊತ್ತುಂಟ? ರಾಮ. ಮೈ ಮೇಲೆ ಬಟ್ಟೆ ಇಲ್ಲ, ಸರಿಯಾಗಿ ಬಟ್ಟೆ ಹಾಕಿಕೊಳ್ಳುವುದಕ್ಕೆ ಇಲ್ಲ ಅವನಿಗೆ. ಅವ ಕಾಡಿಗೆ ಬಟ್ಟೆ ಇಲ್ಲದೆ ಕಾಡಿಗೆ ಬಂದದ್ದು. ಅದಕ್ಕೆ ಬಣ್ಣ ಹಚ್ಚಿ ಉದ್ಘಾಟಿಸಿದ್ದು ಯಾರು ಗೊತ್ತುಂಟು? ರಾಮನದ್ದು ಪಿತೃವಾಕ್ಯ ಪರಿಪಾಲನೆ. ನೋಡಿ, ದೊಡ್ಡವರ ಕಥೆ ನೋಡಿ, ಒಂದು ಅವಸ್ಥೆ. ಅದು ಲೋಕದಲ್ಲಿ ಹಾಗೆ ದೊಡ್ಡವರು ಮಾಡಿದ್ರೆ ಅದು ಆದರ್ಶ. ಯಾರಾದ್ರೂ ಪಾಪದವರು ಮಾಡಿದ್ರೆ ಗತಿ ಇಲ್ಲದೆ ಮಾಡಿದ್ದು ಅಂತ ಹೇಳುವುದೇ ಹಾಗೆ, ಲೋಕ ಹೇಳುವುದೇ ಹಾಗೆ. ಈಗ ಅವಾಗ ಅಲ್ಲಿಂದ ಊರು ಬಿಟ್ಟು ಅವನಿಗೆ ಊರಿಲ್ಲ. ಈಗ ದೊಡ್ಡವರು ಹರಿದ ಬಟ್ಟೆ ಹಾಕ್ಲಿ ಅಂತೆ. ಅಯ್ಯೋ, ಎಂತಹ ಚಂದದ ಬಟ್ಟೆ. ಅದೇ ಪಾಪದವರು ಹಾಕಿದ್ರೆ ಗತಿ ಇಲ್ಲದಕ್ಕೆ ಹರಿದ ಬಟ್ಟೆ ಹಾಕಿ ತಿರ್ತಾ ಇದ್ದಾನೆ. ಲೋಕ ಹೇಳುದು ಹಾಗೆ ಅಲ್ಲ. ಹೌದು, ಹಾಗಲ್ಲ. ಈ ರಾಮ ಈಗ ಕಾಡಿಗೆ ಬಂದಿದ್ದಾನಂತೆ, ಪಿತೃವಾಕ್ಯ ಪರಿಪಾಲನೆ ಬೇಕಾ. ಬಂದವ ಅಲ್ಲಿದ್ದು ಅಲ್ಲಿಂದಲೇ ತಿರುಗಿ ಹೋಗಬಹುದು ಅಂತ ನಮ್ಮ ನಿರೀಕ್ಷೆ ಇತ್ತು. ಮತ್ತೇನು ಮಾಡಿದ? ನಾವು ನಮ್ಮದೊಂದು ಕಳುಹಿಸಿಕೊಟ್ಟಿದ್ದೇವಲ್ಲ ಅಲ್ಲಿಗೆ. ನಮ್ಮದು ಬೇಕಾದಷ್ಟು ಉಂಟಲ್ಲಿ. ಅಲ್ಲಿ ಉಂಟು. ನಮ್ಮ ತಂಗಿ ಶೂರ್ಪಣಕ್ಕೆ ಹೊತ್ತಲ್ಲ ತಿರ್ತಾ ಇದ್ದಾಳೆ. ಹೇಳಿ ಪ್ರಯೋಜನ ಅಲ್ಲ, ನೀನು ಅವಳನ್ನು ತಿರುಗಲಿಕ್ಕೆ ಅಂತಲೇ ಬಿಟ್ಟದಲ್ವ? ಹೇಳಿ ಪ್ರಯೋಜನ ಎಂತ? ಮತ್ತೆಂತ ಮಾಡುವುದು? ನಾನೆಂತ ಸಾಯುವುದು ಹೇಳಿ? ಅಲ್ಲ, ಒಂದು ಕಾಲಕ್ಕೆ ಅವಳಿಗೆ ಮದುವೆ ಮಾಡುವ ಮನಸ್ಸು ನಿನ್ಗಿರ್ಲಿಲ್ಲ, ಆದ್ರೆ ನನ್ನ ಒತ್ತಾಯಕ್ಕೆ ಅಲ್ವ ನೀನು ಮದುವೆ ಮಾಡಿದ್ದು. ಅಂತೂ ಇಲ್ಲಿ ಸಹಿಸುವುದಕ್ಕಾಗುವುದಿಲ್ಲ ಅಂತ ಗಂಡನನ್ನು ಕಳೆದುಕೊಂಡ ಮೇಲೆ ಪೂರ್ತಿ ಹುಚ್ಚಾಗಿದ್ದಾಳೆ ಅವಳು. ಹಾಗಾಗಿ ಅಲ್ಲಿಗೆ ಕಳುಹಿಸಿಕೊಟ್ಟೆ. ಎಲ್ಲಿಯೂ ಹೋಗಿ ಸುಮ್ಮನೆ ಇದ್ದಳು ಅವಳು. ಅಲ್ಲಿ ಎಲ್ಲಿಯಾದ್ರೂ ದೂರದಲ್ಲಿ ಆದ್ರೂ ತಿರುಗಿಕೊಂಡಿರ್ಲಿ ಅಂತ ಬಿಟ್ಟದ್ದು ನೀನು. ಅಲ್ಲಿ ಹೋಗಿ ಎಂತದ್ದು ಮಾಡಿದ್ದಾಳಂತ ಯಾರಿಗೆ ಗೊತ್ತು. ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮುತಾಲಿಕೆಡಿತ್ತಿನ ಕಾರ್ಯಕ್ರಮಡು ಪರಿಸರದ ಭಕ್ತ ಬಂಧುಲು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆದಿದ್ದರು.